ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಈ ರಿಯಾಲಿಟಿ ಚೆಕ್ ನಲ್ಲಿ ಮಿಂಟೋ ಕಣ್ಣಿನ ಆಸ್ಪತ್ರೆಯ ಸಾವಿನ ಗೋಡೆಯ ದೃಶ್ಯ ಸೆರೆಯಾಗಿದೆ. 6 ಅಡಿ ಎತ್ತರದ ಈ ಕಲ್ಲಿನ ಗೋಡೆ ರಸ್ತೆಗೆ ವಾಲಿದೆ. ಫುಟ್ಪಾತ್ ಮೇಲೆ ಓಡಾಡುವಂತಹ ಜನ ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ. ಈ ತಡೆಗೋಡೆಯ ಉದ್ದಕ್ಕೂ ಕೂಡ ಬಿರುಕು ಬಿಟ್ಟಿದೆ. ಮಿಂಟೋ ಆಸ್ಪತ್ರೆ ಆಡಳಿತ ಮಂಡಳಿ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ, ಸರಿ ಮಾಡಬೇಕಾಗುತ್ತೆ. ಮೊದಲಿಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತ್ಯಕ್ಷ ವರದಿ ಇದೆ, ಸಿಸಿಟಿವಿ ಫುಟೇಜಸ್ ಕೂಡ ಇದೆ, ನೋಡ್ಕೊಂಡ್ ಬನ್ನಿ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಸುಮಾರು 7 ಜನ ಸಾವನ್ನಪ್ಪಿದ ಬಳಿಕ ಕೂಡ ಒಂದಿಷ್ಟು ಇಲಾಖೆಗಳು ಅದರ ಜೊತೆಗೆ ಆಸ್ಪತ್ರೆ ಆವರಣಗಳು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಸದ್ಯ ನಾನೀಗ ಮಿಂಟೋ ಆಸ್ಪತ್ರೆಯ ಆವರಣದಲ್ಲಿ ಇದ್ದೀನಿ. ಇಲ್ಲಿನ ಗೋಡೆ ಏನಿದೆ ಇದು ಕೂಡ ಸಂಪೂರ್ಣವಾಗಿ ಕುಸಿದಿರುವಂತದ್ದು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೆಳಗೆ ಬೀಳುವಂತಹ ಪರಿಸ್ಥಿತಿಗೆ ಈ ಒಂದು ಗೋಡೆ ಬಂದು ತಲುಪಿದೆ. ಒಂದು ಭಾಗಕ್ಕೆ ಈ ಒಂದು ಗೋಡೆ ಪಾದಾಚಾರಿ ಮಾರ್ಗ ಏನಿದೆ ಆ ಒಂದು ಪಾದಾಚಾರಿ ಮಾರ್ಗದ ಕಡೆಗೆ ವಾಲಿರುವಂತದ್ದು. ಇನ್ನು ಈ ಒಂದು ಗೋಡೆಯಲ್ಲಿ ಬಿರುಕು ಕೂಡ ಬಿಟ್ಟಿರುವಂತದ್ದು. ಇನ್ನು ಮಿಂಟೋ ಆಸ್ಪತ್ರೆ ಸುಮಾರು 100 ವರ್ಷ ಹಳೆಯ ಆಸ್ಪತ್ರೆ. ಅನೇಕ ರೀತಿಯಾದಂತಹ ಪ್ರೊಸೀಜರ್ಗಳಿರುತ್ತೆ ಇಲ್ಲಿ ಕಾಮಗಾರಿಗಳನ್ನ ನಡೆಸಬೇಕಾದ್ರೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಕಟ್ಟಡಗಳೇನಿದೆ ಅದರ ಜೊತೆಗೆ ಗೋಡೆಗಳೇನಿದೆ ಅವುಗಳನ್ನ ತೆರವು ಮಾಡೋದಕ್ಕೆ ಜಿಬಿ ಅಧಿಕಾರಿಗಳು ಸೂಚನೆಯನ್ನ ಕೂಡ ನೀಡಿದ್ರು ಅಂತ ಹೇಳಿ ಯಾವೆಲ್ಲ ಕಟ್ಟಡಗಳು ಬಿರುಕು ಬಿದ್ದಿರುತ್ತೆ ಅದರ ಜೊತೆಗೆ ಯಾವೆಲ್ಲ ಈ ಕಾಂಪೌಂಡ್ ಗೋಡೆಗಳು ಕುಸಿಯುವ ಹಂತದಲ್ಲಿರುತ್ತೆ ಅಂತಹ ಗೋಡೆಗಳೇನಿದೆ ಅವುಗಳನ್ನ ತೆರವುಗೊಳಿಸಬೇಕು, ಮತ್ತೆ ಅದರ ಬದಲಿಗೆ ನೂತನವಾಗಿ ಈ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಈಗಾಗಲೇ ಜಿಬಿ ಅಧಿಕಾರಿಗಳು ನೀಡಿರುವಂತದ್ದು. ಆದ್ರೆ ಜಿಬಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಮಾತ್ರ, ಯಾವುದೇ ರೀತಿಯಾಗಿ ಬಂದು ಫೀಲ್ಡಿಗೆ ಇಳಿದು ಕೆಲಸ ಮಾಡುವಂತಹ ಕೆಲಸವನ್ನ ಜಿಬಿ ಅಧಿಕಾರಿಗಳು ಮಾಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿ ಏನಿದೆ ಆಡಳಿತ ಮಂಡಳಿಯ ಅಧಿಕಾರಿಗಳು ತಮಗೆ ಈ ಕಣ್ಣಿಗೆ ಗುರುತಿಸಿರುವಂತಹ ಒಂದಿಷ್ಟು ಪ್ರದೇಶಗಳೇನಿದೆ ಮತ್ತೆ ಎಲ್ಲಿ ಅಪಾಯಕಾರಿಯಾದಂತಹ ಕಾಂಪೌಂಡ್ಗಳೇನಿದೆ ಅವುಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಉದಾಹರಣೆಗೆ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ಗೋಡೆ ಆಗಿರ್ಬೋದು, ಅದನ್ನ ಈಗಾಗಲೇ ಆಸ್ಪತ್ರೆಯ ಆಡಳಿತ ಮಂಡಳಿಯವರೇ ಅದನ್ನ ತೆರವುಗೊಳಿಸುವಂತಹ ಕೆಲಸ ಮಾಡಿ ಹೊಸದಾಗಿ ಕಟ್ಟಡವನ್ನ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಆಸ್ಪತ್ರೆಯ ಒಂದಿಷ್ಟು ಕಡೆಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇರುವಂತದ್ದು. ಒಂದು ಭಾಗದಲ್ಲಿ ಪಾದಾಚಾರಿ ಮಾರ್ಗ ಇದೆ. ಒಂದು ವೇಳೆ ಮಳೆ ಬಂತು ಅಥವಾ ಕಟ್ಟಡದ ಮೇಲೆ ಏನಾದ್ರೂ ಬೃಹತಾಕಾರದ ಮರ ಬಿತ್ತು ಅಂತ ಹೇಳಿದ್ರೆ ಈ ಒಂದು ಕಾಂಪೌಂಡ್ ಏನಿದೆ ನೇರವಾಗಿ ಪಾದಾಚಾರಿ ಮಾರ್ಗದ ಮೇಲೆ ಬೀಳುತ್ತೆ. ಅಂತ ಸಂದರ್ಭದಲ್ಲಿ 100 ಜನ ಓಡಾಡ್ತಾ ಇರ್ತಾರೆ. ಅಂತ ಯಾವುದಾದ್ರೂ ಒಂದು ಹೊತ್ತಿನಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಪಾದಾಚಾರಿಗಳಿದ್ರೆ ಅವರ ಜೀವಕ್ಕೆ ಕೂಡ ಅಪಾಯ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಭಾಗದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಲಾಗಿರುತ್ತೆ. ಆಸ್ಪತ್ರೆಯ ಸಿಬ್ಬಂದಿಗಳ ವಾಹನ ಏನಿದೆ ಅವುಗಳನ್ನ ಪಾರ್ಕ್ ಮಾಡಲಾಗುತ್ತೆ. ಒಳಭಾಗಕ್ಕೆ ಏನಾದ್ರೂ ಈ ಒಂದು ಕಟ್ಟಡ ಬಿದ್ರೆ ಈ ಒಂದು ಗೋಡೆ ಬಿದ್ರೆ ಅಪಾಯ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಆಸ್ಪತ್ರೆ ಆಡಳಿತ ಮಂಡಳಿ ಅದರ ಜೊತೆಗೆ ಜಿಬಿ ಅಧಿಕಾರಿಗಳು ಎಚ್ಚರಿಕೆಯನ್ನು ವಹಿಸಿಕೊಂಡು ಈ ಒಂದು ಕಟ್ಟಡವನ್ನ ತೆರವು ಮಾಡಬೇಕಾಗಿದೆ. ಹೊಸದಾಗಿ ಕಾಂಪೌಂಡ್ ಅನ್ನ ಕಟ್ಟಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಬ್ಬ ಕಾಲರ್ ಇದ್ದಾರೆ ನಮ್ಮ ಜೊತೆ, ಸೈಯದ್ ಮುಜೀಬ್ ಕರೆ ಮಾಡಿದ್ದಾರೆ. ಸೈಯದ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಮೊದಲನೇದಾಗಿ ನಿಮ್ಮ ಜವಾಬ್ದಾರಿಯುತ ಕಾರ್ಯಕ್ಕೆ ನನ್ನ ಅಭಿನಂದನೆ. ರಿಪಬ್ಲಿಕ್ ಟಿವಿಯ ಟೀಮ್ ಏನಿದೆ ಅವರು ಇದು ಸರ್ಕಾರದ ಗಮನಕ್ಕೆ ಮತ್ತೆ ಜನರ ಗಮನಕ್ಕೆ ತಂದಿದ್ದು ನನಗೆ ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಏನ್ ಹೇಳ್ತೀರಿ, ಇಂಥದ್ದೊಂದು ನಿರ್ಲಕ್ಷ್ಯ ಬಹಳ ಹಿಂದೆಯಿಂದಲೂ ಇದೆ, ಈಗಂತೂ ಹೆಚ್ಚಾಗ್ತಾ ಇದೆ. ಮೇಡಮ್, ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಇನ್ನೂ ಯಾವ್ದು ಅನಾಹುತ ಆಗಿಲ್ವಲ್ಲ ಮೇಡಮ್? ಆದ್ಮೇಲೆ ಎಚ್ಚೆತ್ಕೊಳ್ತಾರೆ ಅಂತೀರಿ? ಇನ್ನೂ ಯಾವ್ದು ಅನಾಹುತ ಆಗಿಲ್ಲ, ಇನ್ನು ಯಾರು ಸತ್ತಿಲ್ಲ. ಯಾರಾದ್ರೂ ಸತ್ತರೆ ಅವಾಗ ಅಧಿಕಾರಿಗಳು ಬರ್ತಾರೆ, ನಮ್ಮ ಮುಖ್ಯಮಂತ್ರಿ 2 ದಿನ ಎಚ್ಚರ ಆಗ್ತಾರೆ ಅಷ್ಟೇ. 1-2 ದಿನ ಎಚ್ಚರ ಆಗ್ತಾರೆ. ಮತ್ತೆ 7 ಜೀವಗಳು ಹೋಯ್ತಲ್ಲ ಸರ್, 7 ಜೀವಗಳು ಹೋಗಿದೆ. ಆದ್ರೆ ಯಾರು ಎಚ್ಚೆತ್ಕೊಂಡಿಲ್ಲ, ಯಾರು ಎಚ್ಚೆತ್ಕೊಂಡಿಲ್ಲ. ಇದು ನಮ್ಮ ಬೆಂಗಳೂರಿಗೆ ಇದ್ದಿದ್ದೆ ಇದು ಆಟ. ಇದ್ದಿದ್ದಂತ ಸುಮ್ನಾಗ್ಬಿಟ್ರೆ ಆಗತ್ತಾ? ಇದ್ರ ಬಗ್ಗೆ ನಾವಾದ್ರೂ ಧ್ವನಿ ಎತ್ತಬೇಕಲ್ಲ. ಅದಕ್ಕೆ ಮೇಡಮ್ ನಾನು ನಿಮ್ಗೆ ಅಭಿನಂದನೆಗಳು ಅಂತ ಹೇಳಿದ್ದೆ ನಿಮ್ಮ ರಿಪಬ್ಲಿಕ್ ಟಿವಿಗೆ. ಆಲ್ ರೈಟ್, ಧನ್ಯವಾದ ಸೈಯದ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಕೋಟಿ ಪೂಜಾರಿ ಅವರು ಕರೆ ಮಾಡಿದ್ದಾರೆ. ಕೋಟಿ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಿ, ಈ ರೀತಿಯಾಗಿ ಮುಂದುವರಿತಾ ಇದ್ರೆ ಬದುಕೋದು ಹೇಗೆ ಇಲ್ಲಿ? ಯಾವುದೇ ಒಂದು ಅಪಾಯಕಾರಿ ಇದೆ, ಮರಗಳಾಗ್ಲಿ ಯಾವುದೇ ಗೋಡೆಗಳಾಗ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಅದನ್ನ ಸ್ಪಂದಿಸುವುದಿಲ್ಲ. ಜನನಾಯಕರಿಗೆ ಹೇಳಿದ್ರು ಅದನ್ನ ಯಾವುದೇ ಪಕ್ಷದವರಾಗಿರ್ಲಿ ಅದನ್ನ ಕೂಡಲೇ ಅದನ್ನ ಬಗೆಹರಿಸ್ಬೇಕು. ಯಾಕಂದ್ರೆ ತುಂಬಾ ಜನ ಗಾಡಿಯಲ್ಲಿ ಹೋಗುವಂಗ ಗೆಲ್ಲುಗಳು ಬರ್ತವೆ, ಅದರಿಂದ ಮರ ಅಪಾಯ ಆಗುತ್ತೆ, ತಲೆ ಮೇಲೆ ಬಿದ್ದವರು ಮರಣ ಆಗ್ತಾರೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ
ಅಪಾಯಕರ ಮರ ಯಾವ್ದಿದೆಯೋ ಗೋಡೆಗಳು ಯಾವ್ದಿದೆಯೋ ಅದನ್ನ ಕೂಡಲೇ ತೆಗೆಯುವಂತ ನನ್ನ ಅನಿಸಿಕೆ. ಆಗ್ಬೇಕು, ಆದಷ್ಟು ಬೇಗ ಆಗಬೇಕು. ಮುಂಗಾರು ಮಳೆ ಆರಂಭ ಹೌದು. ಆಗ್ತಾ ಇದೆ. ಲೇಟ್ ಆಗಿ ಎಂಟ್ರಿ ಕೊಟ್ರು ಕೂಡ ಮುಂಗಾರು ಮಳೆ ಜನ ಮಾತ್ರ, ಈ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ. ಇಲ್ಲ, ಅಧಿಕಾರಿಗಳು ಎಚ್ಚರಿಕೆಯಿಲ್ಲ ಮೇಡಮ್. ರೈಟ್. ಆಲ್ ರೈಟ್. ಕೋಟಿ ಪೂಜಾರಿ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಬೆಟ್ಟಸ್ವಾಮಿ ಅವರೇ ನಮಸ್ತೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್ ಏನ್ ಹೇಳವ, ಸರ್ಕಾರನೇ ಅದ್ಗೆಟ್ ಹೋಗಿ ಕೂತದೆ. ಎಲ್ಲಿ ಕ್ಲೀನ್ ಮಾಡ್ತಾರೆ ಮೇಡಮ್ ಬೆಂಗಳೂರಿನವರು. ನಾವು ಜನ ಬುದ್ಧಿ ಕಲಿಬೇಕಷ್ಟೇ, ಅವ್ರಿಗೆ ಜನನೇ ಬುದ್ಧಿ ಕಲಿಸ್ಬೇಕು. ಜನನೇ ಬುದ್ಧಿ ಕಲಿಸ್ಬೇಕು ಅಂತೀರಿ. ಆದ್ರೆ ಈಗ ಒಂದ್ 2-3 ತಿಂಗಳು ಮಳೆ ಬರುತ್ತಲ್ಲ ಸರ್, ಆ ಸಂದರ್ಭದಲ್ಲಿ ಏನಾದ್ರೂ ಆಗ್ಬಿಟ್ರೆ ಈ ಆತಂಕ ನಾವೇ ಅನುಭವಿಸ್ಬೇಕಾಗ್ತದೆ ಮೇಡಮ್. ಎಲ್ಲ ಅವರು ಸುಮ್ಮನೆ ಬರೀ ನಾಮಕೋಸ್ತಿಗೆ ಹೇಳೋದಷ್ಟೇ. ಅವರು ಏನೇ ಮಾಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ನಾಮಕೋಸ್ತಿಗೆ ಹೇಳ್ತಾರೆ ಹೊರತು ಬೇರೆ ಏನ್ ಹೇಳಲ್ಲ. ಆಲ್ ರೈಟ್. ಬೆಟ್ಟಸ್ವಾಮಿ ಅವರೇ ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕೆ.